ಮೈಸೂರಿನ ವಿಶ್ವ ಪ್ರಸಿದ್ಧ ದೋರ್ನಹಳ್ಳಿ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರದಲ್ಲಿ ವಾರ್ಷಿಕ ಮಹೋತ್ಸವದ ವೈಭವ. ಭಕ್ತರ ಕಷ್ಟಗಳನ್ನು ನಿವಾರಿಸುವ ಪವಾಡ ಪುರುಷ ಸಂತ ಅಂತೋಣಿಯವರ ಜಗತ್ಪ್ರಸಿದ್ಧ ದೋರ್ನಹಳ್ಳಿ ಮೈನರ್ ಬೆಸಲಿಕಾದಲ್ಲಿ ವಾರ್ಷಿಕ ಮಹೋತ್ಸವದ ಸಂಭ್ರಮವು ಜೂನ್ 4ರಂದು ಅತ್ಯಂತ ಭಕ್ತಿ ಭಾವ ಹಾಗೂ ಅದ್ದೂರಿಯಾಗಿ ಆರಂಭಗೊಂಡಿದೆ. ಸಾಂಪ್ರದಾಯಿಕ ಧ್ವಜಾರೋಹಣದೊಂದಿಗೆ 9 ದಿನಗಳ ನವೀನ ಪ್ರಾರ್ಥನೆ ಹಾಗೂ ವಾರ್ಷಿಕ ಹಬ್ಬದ ಆಚರಣೆಗಳಿಗೆ ಅಧಿಕೃತ ಚಾಲನೆ ಸಿಕ್ಕಿದೆ. ಕರ್ನಾಟಕ ಸೇರಿದಂತೆ ನೆರೆ ರಾಜ್ಯಗಳಾದ ತಮಿಳುನಾಡು, ಕೇರಳ ಮತ್ತು ಆಂಧ್ರ ಪ್ರದೇಶಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತಾದಿಗಳು ಈ ಭವ್ಯ ಧಾರ್ಮಿಕ ಸಮಾರಂಭಕ್ಕೆ ಸಾಕ್ಷಿಯಾದರು. ಮೈಸೂರು ಧರ್ಮಕ್ಷೇತ್ರದ ಅಪೋಸ್ಟಲಿಕ್ ಅಡ್ಮಿನಿಸ್ಟ್ರೇಟರ್ ಹಾಗೂ ಶಿವಮೊಗ್ಗ ಧರ್ಮಕ್ಷೇತ್ರದ ಬಿಷಪ್ ಪರಮಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ರಾವು ಎಸ್.ಜೆ. ಅವರು ಹಬ್ಬದ ಧ್ವಜಾರೋಹಣ ನೆರವೇರಿಸಿ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು. ದೋರ್ನಹಳ್ಳಿ ಪುಣ್ಯಕ್ಷೇತ್ರದ 220 ವರ್ಷಗಳ ಭವ್ಯ ಇತಿಹಾಸ. ಮೈಸೂರು ಜಿಲ್ಲೆಯ ಕೆ.ಆರ್. ನಗರ ತಾಲೂಕಿನಲ್ಲಿರುವ ದೋರ್ನಹಳ್ಳಿ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರಕ್ಕೆ 2 ಶತಮಾನಗಳಿಗೂ ಹೆಚ್ಚಿನ ಐತಿಹಾಸಿಕ ಹಿನ್ನೆಲೆ ಇದೆ. ಜಾತಿ, ಮತ, ಧರ್ಮದ ಭೇದವಿಲ್ಲದೆ ಲಕ್ಷಾಂತರ ಭಕ್ತರನ್ನ ಆಕರ್ಷಿಸುವ ಈ ಕ್ಷೇತ್ರ ಬೆಳೆದು ಬಂದ ಹಾದಿ ರೋಚಕವಾಗಿದೆ. ಪವಾಡ ಸದೃಶ ಮರದ ಮೂರ್ತಿ. ಸುಮಾರು 220 ವರ್ಷಗಳ ಹಿಂದೆ ಈ ಭಾಗದ ಕೃಷಿಕರೊಬ್ಬರು ತಮ್ಮ ಜಮೀನು ಉಳುತ್ತಿದ್ದ ಸಂತ ಅಂತೋಣಿಯವರ ಪವಾಡ ಸದೃಶ ಮರದ ಮೂರ್ತಿಯೊಂದು ಪತ್ತೆಯಾಯಿತು. ಅಂದಿನಿಂದ ಈ ಜಾಗವು ಪವಾಡಗಳ ಕ್ಷೇತ್ರವಾಗಿ ಪ್ರಸಿದ್ಧಿ ಪಡೆಯಿತು. ಮೈಸೂರು ಅರಮನೆಯ ನಂಟು. ಭಕ್ತರ ಶ್ರದ್ಧೆ ಹೆಚ್ಚಾದಂತೆ 1920ರಲ್ಲಿ ಅಂದಿನ ಧರ್ಮಗುರುಗಳು ಫಾದರ್ ಎಸ್. ಡಿಸಿಲ್ವಾ ಅವರು ಮೈಸೂರು ಅರಮನೆಯ ದಿವಾನರಾಗಿದ್ದ ಶ್ರೀ ತಂಬು ಚೆಟ್ಟಿ ಹಾಗೂ ಶ್ರೀ ಧರ್ಮರಾಜ್ ಚೆಟ್ಟಿ ಸಹೋದರರ ಆರ್ಥಿಕ ನೆರವು ಪಡೆದು ಇಲ್ಲಿ ಸಣ್ಣ ಪ್ರಾರ್ಥನಾ ಮಂದಿರವನ್ನ ನಿರ್ಮಿಸಿದರು. ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾದ ಹಿನ್ನೆಲೆಯಲ್ಲಿ 1964ರಲ್ಲಿ ಭವ್ಯ ಚರ್ಚ್ ನಿರ್ಮಾಣ ಕಾರ್ಯ ಆರಂಭಗೊಂಡು 1969ರ ಜೂನ್ 13ರಂದು ಉದ್ಘಾಟನೆಗೊಂಡಿತು. ಈ ಕ್ಷೇತ್ರದ ಅಪಾರ ಆಧ್ಯಾತ್ಮಿಕ ಮಹತ್ವ ಮತ್ತು ಭಕ್ತರ ಅಚಲ ನಂಬಿಕೆಯನ್ನ ಪರಿಗಣಿಸಿ ಜಗದ್ಗುರು ಪೋಪ್ ಫ್ರಾನ್ಸಿಸ್ ಅವರು ಅಕ್ಟೋಬರ್ 17, 2019ರಂದು ಇದಕ್ಕೆ ಮೈನರ್ ಬೆಸಲಿಕಾ ಎಂಬ ಉನ್ನತ ಧಾರ್ಮಿಕ ಗೌರವವನ್ನ ಪ್ರದಾನ ಮಾಡಿದರು. ಜೂನ್ 13ರವರೆಗೆ ನಡೆಯಲಿರುವ ಈ ಮಹೋತ್ಸವದಲ್ಲಿ ಜಾತಿ, ಮತ ಭೇದವಿಲ್ಲದೆ ಲಕ್ಷಾಂತರ ಸದ್ಭಕ್ತರು ಪಾಲ್ಗೊಂಡು ಸಂತ ಅಂತೋಣಿಯವರ ದರ್ಶನ ಪಡೆದು ಧನ್ಯರಾಗಲಿದ್ದಾರೆ. ಭಕ್ತರ ಅನುಕೂಲಕ್ಕಾಗಿ ಕ್ಷೇತ್ರ ಸಮಿತಿಯ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಸಂತ ಅಂತೋಣಿಯವರ ಭಕ್ತಾದಿಗಳೇ, ಇಂದು ನಾವು ಸಾಂಭ್ರಮಿಕವಾಗಿ ದೋರ್ನಹಳ್ಳಿ ಕಿರುಬೆಸಲಿಕಾ ಹಾಗೂ ಪುಣ್ಯಕ್ಷೇತ್ರದ ಸಂತ ಅಂತೋಣಿಯವರ 9 ದಿವಸಗಳ ನವೇನ ಪ್ರಾರ್ಥನೆಗಳನ್ನು ಪ್ರಾರಂಭ ಮಾಡಿದ್ದೇವೆ. ಬಹಳ ಸಂಭ್ರಮದಿಂದ ತೇರು ಮೆರವಣಿಗೆಯು ನಡೆಯುತ್ತಾ ಇದೆ. ಇಂದಿನಿಂದ ಪ್ರತಿಯೊಂದು ದಿನ ಸಂಜೆ ತೇರು ಆರೋಹಣ ಮಾಡಿದ ಮೇಲೆ ದಿವ್ಯ ಬಲಿಪೂಜೆಯ ಅರ್ಪಣೆ ಇರುವುದು ಮತ್ತು ತೇರಿನ ಮೆರವಣಿಗೆಯೂ ಇರುವುದು. 13ನೇ ತಾರೀಕು ಜೂನ್ ತಿಂಗಳ 13ನೇ ತಾರೀಕಿನಂದು ಬೆಳಿಗ್ಗೆ 5 ಗಂಟೆಯಿಂದ ಹಿಡಿದು ಸಂಜೆ 5:30 ಗಂಟೆಯ ತನಕ ಪ್ರತಿ ಗಂಟೆಗೊಂದು ಸಾರಿ ಕನ್ನಡ, ತಮಿಳು ಮತ್ತು ಆಂಗ್ಲ ಭಾಷೆಯಲ್ಲಿ ಪ್ರಾರ್ಥನೆಗಳು ನಡೆಯುವವು. ದಿವ್ಯ ಬಲಿಪೂಜೆಯೂ ನಡೆಯುವುದು. ಸಂತ ಅಂತೋಣಿಯವರ ಆಶೀರ್ವಾದವನ್ನು ನಿಮಗೆ ನೀಡುವೆವು. ಮಹಾಸಂತರ ಪರಮಾತ್ಮನು ನಿಮ್ಮನ್ನು ಆಶೀರ್ವದಿಸಲಿ.